ಹಲೋ ಎವ್ರಿವನ್, ಇಟ್ಸ್ ಸಂಡೇ ವ್ಲಾಗ್ ಆಗಿದೆ. ಸಂಡೇ ಯೂಶಲಿ ಸ್ವಲ್ಪ ಲೇಟಾಗಿ ಲೇಝಿ ಸಂಡೇ ಅಂತಲೇ ಹೇಳ್ಬೋದು. ಸೊ ಇದೊಂದು ಆಯಿಲ್ ಡಿಸ್ಪೆನ್ಸರ್ ನಾನು ತರಿಸಿದ್ದೆ. ಇದೊಂದು ಗ್ಲಾಸ್ ಆಯಿಲ್ ಡಿಸ್ಪೆನ್ಸರ್ ಜಾರ್ ಆಗಿದೆ. ಇದೊಂಥರ ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಬೋದು. ಜಸ್ಟ್ ಸ್ಪ್ರೇ ಕೂಡ ಮಾಡ್ಬೋದು. ಈವನ್ ದೋಸೆ, ಇಡ್ಲಿ, ಚಪಾತಿ ಎಲ್ಲ ಮಾಡ್ತೀನಿ ಅಂದರೆ ಹಾಗೆ ಕೂಡ ಹಾಲನ್ನ ಬಗ್ಗಿಸ್ಕೊಂಡು ಕೂಡ ಯೂಸ್ ಮಾಡ್ಕೋಬೋದು. ಸೊ ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಬೋದು. ಸೊ ನಾನಿವತ್ತು ಯಾರೆಲ್ಲ ಲೇಡೀಸ್ ಇರ್ತಾರಲ್ಲ, ಮನೇಲೂ ಮಾಡಿಕೊಂಡು ಹೊರ್ಗಡೆನೂ ಜಾಬ್ ಮಾಡಿ ಮಕ್ಕಳನ್ನು ನಿಭಾಯಿಸ್ಕೊಂಡು, ಸೊ ಅವ್ರಿಗೆಲ್ಲ ಒಂದು ಬಿಗ್ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಹಾಗೆ ಹ್ಯಾಟ್ಸ್ ಆಫ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರ ಮುಂದೆ ನಾವೇನೂ ಅಲ್ಲ ಅನಿಸುತ್ತೆ. ಸೊ ಸಮ್ಟೈಮ್ಸ್ ನಾನು ತುಂಬ ಜನ ಇಲ್ಲ ಮನೆ ಹತ್ರ ಎಲ್ಲ ನೋಡಿರ್ತೀನಿ, ಮನೆಯಲ್ಲೂ ಮಾಡ್ಕೊಂಡಿರ್ತಾರೆ, ಹೊರ್ಗಡೆನೂ ದುಡಿತಾ ಇರ್ತಾರೆ, ಮಕ್ಕಳನ್ನು ನಿಭಾಯಿಸ್ಕೋತಾರೆ. ಅಪ್ಪ ದೇವ್ರಿ, ಎಲ್ಲ ಹೆಂಗೆ ಸಾಧ್ಯ? ಅದಕ್ಕೆ ಹೆಣ್ಣಿಗೆ ತುಂಬ ಶಕ್ತಿ ದೇವ್ರು ಕೊಟ್ಟಿದೆ ಅನಿಸುತ್ತೆ. ಸೊ ಎಲ್ಲ ಹೆಣ್ಣಿಂದ ಮಾತ್ರನೇ ಸಾಧ್ಯ. ಸೊ ಅದಾದಮೇಲೆ ಇವತ್ತು ನಾನು ಎಲ್ರಿಗೂ ಒಂದು ಸ್ಪೆಷಲ್ ಚಟ್ನಿ ತೋರಿಸ್ತೀನಿ. ಇದೊಂಥರ ಬ್ರಾಹ್ಮಿನ್ ಸ್ಟೈಲ್ ಚಟ್ನಿ. ಆ್ಯಕ್ಚುಲಿ ನನಗೆ ನನ್ನ ಫ್ರೆಂಡ್ ಒಬ್ಬರು ಬ್ರಾಹ್ಮಿನ್ಸ್ ಇದ್ದಾರೆ, ಅವ್ರ ಹತ್ರ ಕಲ್ತಿದ್ದ ರೆಸಿಪಿ ಇದು. ಸೊ ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ. ನೀವು ಈ ಚಟ್ನಿ ಮಾಡಿ ದೋಸೆ, ಇಡ್ಲಿ ಮಾಡಿಕೊಡಿ. ಡೆಫಿನೆಟ್ಲಿ ಇನ್ನೊಂದು ಇಡ್ಲಿ ಎಕ್ಸ್ಟ್ರಾ ತಿಂತಾರೆ, ಇನ್ನೊಂದು ದೋಸೆ ಎಕ್ಸ್ಟ್ರಾ ಹಾಕ್ಸ್ಕೊಂಡು ತಿಂತಾರೆ. ಅಷ್ಟು ಚೆನ್ನಾಗಿರುತ್ತೆ ಚಟ್ನಿ ಇದು. ಸೊ ಏನಿಲ್ಲ, 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಕಡಲೆಬೀಜ ಚೆನ್ನಾಗಿ ಹುರ್ಕೋಬೇಕು. ಕಡಲೆಬೀಜ ಹುರ್ಕೊಂಡ ತಕ್ಷಣ 1 ಗಡ್ಡೆ ಬೆಳ್ಳುಳ್ಳಿ, 1 ಇಂಚ್ ಶುಂಠಿ, ಸ್ವಲ್ಪ ಒಣಮೆಣ್ಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕೋ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಅದಾದಮೇಲೆ ಸ್ವಲ್ಪ ಕರಿಬೇವು ಕೂಡ ಹಾಕ್ಕೊಳ್ಳಿ, ಫ್ಲೇವರ್ ಚೆನ್ನಾಗಿರುತ್ತೆ. ಅದ್ರ ಜೊತೆನೇ ತೆಂಗಿನ ತುರಿ ಹಾಕ್ಕೊಳ್ಳಿ. ತೆಂಗಿನ ತುರಿನೂ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಎಣ್ಣೆ ಜೊತೆ. ಸ್ವಲ್ಪ ತುಂಬ ಹೊತ್ತು ಏನು ಫ್ರೈ ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ಉಗುರು ಬೆಚ್ಚಾಗೋವರೆಗೂ ತೆಂಗಿನ ತುರಿ ಹುರ್ಕೊಂಡ್ರೆ ಸಾಕು. ಇಷ್ಟೆಲ್ಲ ಹುರಿದ್ಮೇಲೆ ಇದನ್ನು ಸ್ವಲ್ಪ ಹಾರಕ್ಕೆ ಇಟ್ಕೊಬಿಡ್ಬೇಕು. ಸೊ ಇಷ್ಟೇ ಐಟಮ್ಸ್ ಬೇಕಾಗಿರೋದು, ಜಾಸ್ತಿ ಏನೂ ಬೇಕಾಗಿಲ್ಲ. ಸ್ವಲ್ಪ ಕಡಲೆಬೀಜ, ತೆಂಗಿನ ತುರಿ, 1 ಇಂಚ್ ಶುಂಠಿ, 1 ಗಡ್ಡೆ ಬೆಳ್ಳುಳ್ಳಿ, ಒಣಮೆಣಸು, ಸ್ವಲ್ಪ ಕರಿಬೇವು, ಇಷ್ಟಿದ್ರೆ ಸಾಕು. ಇದು ಹಾರಿದ ಮೇಲೆ ರುಬ್ಬಿಟ್ಕೊಂಡ್ಮೇಲೆ ನಾವು ಇದಕ್ಕೆ ಒಂದು ಒಗ್ಗರಣೆ ಕೊಡಬೇಕಾಗುತ್ತೆ. ಫೈನಲ್ ಆಗಿ ಒಗ್ಗರಣೆ ಕೊಡೋದು ಎಲ್ರಿಗೂ ಗೊತ್ತೇ ಇರುತ್ತೆ. ಸೊ ಅದೇ ಥರ ನಾನು ಎಲ್ಲರೂ ಹೇಗೆ ಕೊಡ್ತಾರೋ ಅದೇ ಥರ ಕೊಟ್ಕೋತಾ ಇದ್ದೀನಿ ಅಷ್ಟೇ. ಸ್ವಲ್ಪ ಎಣ್ಣೆ ಹಾಕಿ ಉದ್ದಿನಬೇಳೆ, ಒಂದು ಸ್ವಲ್ಪ ಕರಿಬೇವು, 1-2 ಮೆಣಸು, ಸ್ವಲ್ಪ ಸಾಸಿವೆ ಚಟಪಟ ಅಂದಮೇಲೆ ಸೊ ಇಷ್ಟನ್ನು ಒಂದು ಒಳ್ಳೆ ಒಗ್ಗರಣೆ ಕೊಟ್ಟು ಚಟ್ನಿ ಜೊತೆ ಮಿಕ್ಸ್ ಮಾಡಿದ್ರೆ ಆಯಿತು. ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಅಂತಲೇ ಹೇಳ್ಬೋದು. ಮಸ್ಟ್ ಟ್ರೈ. ಥ್ಯಾಂಕ್ ಯು ಅಂತ ಹೇಳ್ತಾ ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.